ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಟಿ ಕೃಷಿ ತಾಪಂಡ ಗೆಳೆಯ ಆತ್ಮಹತ್ಯೆ ಕುರಿತ ರೋಚಕ ಸುದ್ದಿ. ಭಾರಿ ಕುತೂಹಲ ಮೂಡಿಸಿದ ನಟಿ ಕೃಷಿ ತಾಪಂಡ ಸ್ಟೇಟಸ್. ಇನ್ಸ್ಟಾ ಅಕೌಂಟ್ನಲ್ಲಿ ವಿಭಿನ್ನ ಸ್ಟೇಟಸ್ ಅನ್ನ ಹಾಕಿದ್ದ ನಟಿ ಕೃಷಿ. ನನಗೆ ವಯಸ್ಸಾದಂತೆ ನಾನು ಇತರರ ಮೇಲೆ ಪ್ರಭಾವ ಬೀರಲು ಹಾಗೆ ಮೆಚ್ಚಿಸಲು ಬಯಸುವುದು ಕಡಿಮೆ ಆಗ್ತಾ ಇದೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ನನಗೆ ಗಡಿಬಿಡಿ ಇಲ್ಲದ ಮುಂಜಾನೆಗಳು ಬೇಕು, ನನ್ನ ಶಕ್ತಿಯನ್ನ ಕುಗ್ಗಿಸದ ಬೇಸರ ತರಿಸದ ಸಂಭಾಷಣೆಗಳು ಬೇಕು, ನನ್ನನ್ನ ನಾನು ಯಾರಿಗೂ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲದ ಜೀವನವನ್ನ ಬೇಕು. ವೈಶಾಖ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದ ಸ್ಟೇಟಸ್. ನಟಿ ಕೃಷಿ ತಾಪಂಡ ಗೆಳೆಯ ಆತ್ಮಹತ್ಯೆ ಕುರಿತ ರೋಚಕ ಸುದ್ದಿ. ಭಾರಿ ಕುತೂಹಲವನ್ನ ಮೂಡಿಸಿದ ನಟಿ ಕೃಷಿ ತಾಪಂಡ ಸ್ಟೇಟಸ್. ಇನ್ಸ್ಟಾ ಅಕೌಂಟ್ನಲ್ಲಿ ವಿಭಿನ್ನ ಸ್ಟೇಟಸ್ ಅನ್ನ ಹಾಕಿದ್ದ ನಟಿ ಕೃಷಿ. ನನಗೆ ವಯಸ್ಸಾದಂತೆ ನಾನು ಇತರರ ಮೇಲೆ ಪ್ರಭಾವವನ್ನ ಬೀರಲು ಹಾಗೆ ಮೆಚ್ಚಿಸಲು ಬಯಸುವುದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನನಗೆ ಗಡಿಬಿಡಿ ಇಲ್ಲದ ಮುಂಜಾನೆಗಳು ಬೇಕು, ಹಾಗೆ ನನ್ನ ಶಕ್ತಿಯನ್ನ ಕುಗ್ಗಿಸದ ಬೇಸರ ತರಿಸದ ಸಂಭಾಷಣೆಗಳು ಬೇಕು, ನನ್ನನ್ನು ನಾನು ಯಾರಿಗೂ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲದ ನನಗೆ ಜೀವನವನ್ನ ಬೇಕು ಅಂತ ಹೇಳಿ ವೈಶಾಖ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದ ಪೋಸ್ಟ್. ಕೃಷಿ ತಾಪಂಡ ಗೆಳೆಯ ಆತ್ಮಹತ್ಯೆ ಕುರಿತ ರೋಚಕ ಸುದ್ದಿ ಇದು. ಭಾರಿ ಕುತೂಹಲವನ್ನ ಮೂಡಿಸಿದ ನಟಿ ಕೃಷಿ ತಾಪಂಡ ಸ್ಟೇಟಸ್. ಇನ್ನು ಕೃಷಿ ತಾಪಂಡ ಮನೆಯಲ್ಲಿ ಇಲ್ಲದೆ ಇದ್ದಾಗ ಆಕೆಯ ಸ್ನೇಹಿತ ವೈಶಾಖ್ ಆಕೆಯ ಅಪಾರ್ಟ್ಮೆಂಟ್ಗೆ ಬಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಅದರ ಬೆನ್ನಲ್ಲೇ ನಟಿ ಕೃಷಿ ತಾಪಂಡ ಈಗ ಇನ್ಸ್ಟಾ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅವರ ಇನ್ಸ್ಟಾ ಪೋಸ್ಟ್ ಈಗ ಇನ್ಸ್ಟಾ ಸ್ಟೇಟಸ್ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ಸ್ಟಾ ಅಕೌಂಟ್ನಲ್ಲಿ ವಿಭಿನ್ನವಾಗಿ ಸ್ಟೇಟಸ್ ಅನ್ನ ಬರೆದುಕೊಂಡಿದ್ದಾರೆ. ನನಗೆ ವಯಸ್ಸಾದಂತೆ ನಾನು ಇತರರ ಮೇಲೆ ಪ್ರಭಾವವನ್ನ ಬೀರಲು ಮೆಚ್ಚಿಸಲು ಬಯಸುವುದು ಕಡಿಮೆ ಆಗ್ತಾ ಇದೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ನನಗೆ ಗಡಿಬಿಡಿ ಇಲ್ಲದ ಮುಂಜಾನೆಗಳು ಬೇಕು, ಹಾಗೆ ಈ ರೀತಿಯಾಗಿ ಅವರು ಸ್ಟೇಟಸ್ ಅನ್ನ ತಮ್ಮ ಇನ್ಸ್ಟಾ ಅಕೌಂಟ್ನಲ್ಲಿ ಇನ್ಸ್ಟಾ ಸ್ಟೇಟಸ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಅವರ ಇನ್ಸ್ಟಾ ಸ್ಟೇಟಸ್ ಬಹಳಷ್ಟು ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ. ಇನ್ಸ್ಟಾ ಅಕೌಂಟ್ನಲ್ಲಿ ವಿಭಿನ್ನವಾಗಿ ಸ್ಟೇಟಸ್ ಅನ್ನ ಹಾಕಿಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್ ಕೆ ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷಿ ತಾಪಂಡ ವಿಭಿನ್ನವಾಗಿ ಸ್ಟೇಟಸ್ ಅನ್ನ ಹಾಕೊಂಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಅವರಿಬ್ರು ನಡುವೆ ಏನಿತ್ತು ಅನ್ನೋದು ಗೊತ್ತಾಗ್ತಾ ಇದೆಯಾ? ಅಂಕಿತ, ನಾನು ಆಗಲೇ ಹೇಳಿದಾಗೆ ಕಳೆದ 1 ವರ್ಷದಿಂದ ವೈಶಾಖು ಮತ್ತು ಕೃಷಿ ತಾಪಂಡ ಅವರ ಒಂದು ಸಹಜೀವನ ಪದ್ಧತಿ ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ ನಡೀತಾ ಇತ್ತು. ಆಕೆಯ ಕಷ್ಟ ಸುಖಗಳಲ್ಲಿ ಇದೇ ವೈಶಾಖು ಭಾಗಿಯಾಗ್ತಾ ಇದ್ದ. ತಾನು ಮಾಡ್ತಾ ಇದ್ದಂಥ ಕೆಲಸ ಅಂದರೆ ಒಂದು ಕಾರ್ ಮೆಕ್ಯಾನಿಕ್ ಗ್ಯಾರೇಜನ್ನು ಗಿರಿನಗರದಲ್ಲಿ ಇಟ್ಕೊಂಡಿದ್ದಾನೆ. ಅದರ ಜೊತೆಗೆ ಅಲ್ಲಿ ಗಳಿಸಿದಂಥ ಆದಾಯವನ್ನು ಈಕೆಯ ಖರ್ಚಿಗೆ ಬಳಸ್ತಾ ಇದ್ದ ಅಂತಕ್ಕಂಥದ್ದು ಅವರ ಕುಟುಂಬದಲ್ಲೂ ಒಂದು ರೀತಿಯಾಗಿ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಇದರ ಬೆನ್ನಲ್ಲೇ ಸಂಪೂರ್ಣ ಅವಧಿಯನ್ನು ಕೃಷಿ ತಾಪಂಡವರ ಜೊತೆಯಲ್ಲೇ ಕಳೀತಾ ಇದ್ದಂಥ ವೈಶಾಖು ಆದರೆ ಅವರ ಮನೆ ಅಪಾರ್ಟ್ಮೆಂಟಲ್ಲಿ ವಾಸ ಇರ್ತಿಲ್ಲ, ಆಗಾಗ ಬರೋದು ಹೋಗೋದು ಮಾಡ್ತಾಯಿದ್ರು. ಆದರೆ ಕಳೆದ 1 ವಾರದಿಂದ ಇಬ್ಬರ ನಡುವೆ ವೈಮನಸ್ಸಿತ್ತು, ಜಗಳ ಆಡಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅದರ ಬೆನ್ನಲ್ಲೇ ಆಕೆ ಮನೆಯನ್ನು ಅಂದರೆ ಅಪಾರ್ಟ್ಮೆಂಟನ್ನು ತೊರೆದು ನೆಲಮಂಗಲದ ಬಳಿ ಇರ್ತಕ್ಕಂಥ ಒಂದು ಕೃಷಿ ವನ ಅಂತಕ್ಕಂಥ ಒಂದು ರೆಸಾರ್ಟ್ಗೆ ಹೋಗಿ ಅಲ್ಲಿ ವಾಸವಾಗಿದ್ದರು. ಆ ಒಂದು ಇದರಲ್ಲಿ ಈಕೆ ಎಲ್ಲಿ ಹೋಗಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ವೈಶಾಖಿಗೆ ಮಾಹಿತಿ ಇರಲಿಲ್ಲ. ಆಕೆಯನ್ನು ಸಂಪರ್ಕ ಮಾಡಬೇಕು, ಮಾತನಾಡಬೇಕು ಅಂತಕ್ಕಂಥ ಒಂದು ಕಾತುರ ಇತ್ತು. ಆದರೆ ಯಾವಾಗ ಮನೆಗೆ ಅಪಾರ್ಟ್ಮೆಂಟ್ಗೆ ಬರ್ತಾನೆ ಆ ಸಂದರ್ಭದಲ್ಲಿ ಕೃಷಿ ತಾಪಂಡ ಕಾಣಿಸೋದಿಲ್ಲ. ಬಳಿಕ ಫೋನು ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ಗಳು ರಿಪ್ಲೈ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಅದರಿಂದ ತೀವ್ರ ಮನನೊಂದಂಥ ವೈಶಾಖು ಆಕೆ ವಾಸವಾಗಿದ್ದಂಥ
ಏನು ಆರ್ ನಗರದ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆತ್ಮಹತ್ಯೆ ಮಾಡಿಕೊಂಡಂಥ ಬೆನ್ನಲ್ಲೇ ಈಗ ಒಂದು ಪೋಸ್ಟನ್ನು ಹಾಕ್ಕೊಂಡಿರ್ತಕ್ಕಂಥ, ಆದರೆ ಆತ ಸೂಸೈಡ್ ಮಾಡ್ಕೊಂಡಿರೋ ವಿಚಾರ ಗೊತ್ತಿದ್ದು ಆ ಪೋಸ್ಟನ್ನು ಹಾಕಿದ್ದಾರೋ ಅಥವಾ ಗೊತ್ತಾದ ಬಳಿಕ ಆ ಪೋಸ್ಟನ್ನು ಹಾಕಿದ್ದಾರೋ ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ತನಿಖೆಯಿಂದ ಅದು ಬೆಳಕಿಗೆ ಬರಬೇಕಾಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ನೋವಿನ ಸಂಗತಿಗಳನ್ನು ಪೋಸ್ಟ್ ಮುಖಾಂತರ ವ್ಯಕ್ತಪಡಿಸಿರ್ತಕ್ಕಂಥ, ಅದರಲ್ಲಿ ನಾನು ವಯಸ್ಸಾದಂತೆ ಒಬ್ಬರನ್ನು ಒಪ್ಪಿಸಲು ಅಥವಾ ಅದರ ಮೇಲೆ ಒತ್ತಡ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ಬೆಳಗ್ಗೆ ಎದ್ದ ಕೂಡಲೇ ನನ್ನದೇ ಆದಂಥ ಒಂದು ಸ್ವತಂತ್ರ ಜೀವನ ಬೇಕು. ಯಾರನ್ನೋ ಖುಷಿ ಪಡಿಸೋ ಉದ್ದೇಶಕ್ಕಾಗಿ ಗಡಿಬಿಡಿಯಾಗಿ ನಾನು ರೆಡಿಯಾಗೋದಿರ್ಬೋದು ಅಥವಾ ಅವ್ರಿಗೆ ಕರೆದ ಕಡೆ ಹೋಗೋದಿರ್ಬೋದು ಅಥವಾ ಅವರನ್ನು ಮೆಚ್ಚಿಸುವ ಸಲುವಾಗಿ ಅವರು ಹೇಳಿದಂತೆ ನಾನು ಇರಬೇಕು ಅನ್ನೋದ್ರ ಬಗ್ಗೆ, ಅಂಥ ಜೀವನ ನನಗೆ ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಸಹ ಆಕೆ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪೊಲೀಸರು ಆ ವೈಶಾಖ್ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆ ಶವಗಾರಕ್ಕೆ ರವಾನೆ ಮಾಡಿದ್ದಾರೆ. ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ಶಂಕೆ ಇದ್ದರೆ ಅಥವಾ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದ್ದರೆ ಅವರ ಕುಟುಂಬ ಸದಸ್ಯರು ಒಂದು ದೂರನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಉಳಿದಂತೆ ಅಪಾರ್ಟ್ಮೆಂಟ್ನಲ್ಲಿ ಮೊದಲಿಗೆ ಯಾರು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ನೋಡ್ತಾರೆ. ಅವರು ಆ ಒಂದು ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ದೂರನ್ನು ಕೊಟ್ಟಾಗ ಅಥವಾ ದೂರಿನಲ್ಲಿ ಅವರ ವೈಶಾಖ್ ಸಾವಿನ ಹಿಂದೆ ಬೇರೆಯವ್ರದ್ದು ಕೈವಾಡ ಇದೆ, ಆತನನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿ ಏನಾದರೂ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಕೇಸನ್ನು 106 ಅಡಿಯಲ್ಲಿ ದೂರು ದಾಖಲು ಮಾಡಿಕೊಳ್ಳಾಗುತ್ತೆ. ಆ ಸಂದರ್ಭದಲ್ಲಿ ಈಗ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈ ನಟಿ ಜೊತೆ ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳಿಂದ ಸಂಪರ್ಕದಲ್ಲಿದ್ದರು, ಸಹಜೀವನವನ್ನು ನಡೆಸ್ತಾ ಇದ್ದರು, ಇವರಿಬ್ಬರ ಮಧ್ಯೆ ಏನೆಲ್ಲ ಕಾರಣ ಅಂದರೆ ಜಗಳಕ್ಕೆ ಕಾರಣ ಏನು, ಇಷ್ಟು ದಿನಗಳಿಂದ ಆತನನ್ನು ತೊರೆದು ಬೇರೆ ಹೋಗಿದ್ರು ಅಂದರೆ ಅಪಾರ್ಟ್ಮೆಂಟನ್ನು ತೊರೆದು ಹೊರಗಡೆ ಬಂದಿದ್ರು, ಈ ಎಲ್ಲ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುವಂಥ ಸಾಧ್ಯತೆ. ಈಗ ಸದ್ಯ ನೆಲಮಂಗಲ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ರೆಸಾರ್ಟ್ ಏನಿದೆ ಅಲ್ಲಿ ಆಕೆ ಇದ್ದಾಳೆ ಅಂತಕ್ಕಂಥದ್ದು. ಈಗ ಮೃತಪಟ್ಟಂಥ ವೈಶಾಖ್ ಅವರ ದೇಹವನ್ನು ಅವರ ಫ್ಲಾಟ್ನಿಂದ ಹೊರತೆಗೆದಿರಲಾಗಿದೆ, ವಿಕ್ಟೋರಿಯಾ ಆಸ್ಪತ್ರೆಯ ಶವಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಯಾವ ರೀತಿಯಾದಂಥ ದೂರು ದಾಖಲಾಗುತ್ತೆ ಅದರ ಮೇಲೆ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ಆಗ ನಿಜವಾದ ಕಾರಣ, ವೈಶಾಖ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಬೆಳಕಿಗೆ ಬರಲಿದೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.